ಎಷ್ಟು ವರ್ಷದ ಹಿಂದೆ ಹಾಕ್ಸ್ಕೊಂಡಿದ್ದು ಟ್ಯಾಟು? ಸುಮಾರು ವರ್ಷ ಕ್ಲೀನ್ ಹಾಕಿಲ್ಲ. ಕ್ಲೀನಾಗಿ ಹಾಕಿರಲಿಲ್ಲ. ಕ್ಲೀನಾಗಿ ಹಾಕಿಲ್ಲ. ಮತ್ತೆ ನೋಡಿದವರು ಶಿವನಲ್ಲ, ಯಾರಪ್ಪ ಇದು ಏನದು ಅಂತ ಕೇಳ್ತಾರೆ. ಸುಮಾರು ಭಗತ್ ಸಿಂಗ್ ಅಂತ. ಯಾವ ಆ್ಯಂಗಲಲ್ಲಿ ಭಗತ್ ಸಿಂಗ್ ಕಣ್ಣಂಗೆ ಕಾಣಿಸುತ್ತಪ್ಪ ಇದು? ಒಬ್ರು ಹೇಳಿದ್ರು ಭಗತ್ ಸಿಂಗ್ ಅಂದರೆ ಭಗತ್ ಸಿಂಗ್ ಅಲ್ಲ. ಭಗತ್ ಸಿಂಗ್ ಈ ಥರ ಯಾವಾಗಾರು ಜುಟ್ಟು ಬಿಟ್ಕೊಂಡಿರ್ತಾರ? ಭಗತ್ ಸಿಂಗ್ ಅಂತೀರಲ್ಲ ಇದು ನೀವು. ನಾವು ಅದಕ್ಕೆ ಕ್ಲೀನಾಗಿ ಮೆನ್ಷನ್ ಮಾಡಿ ಏನಕ್ಕೆ ಹೇಳ್ತೀವಿ ಹೇಳ್ರಿ? ಎಲ್ಲ ಪ್ರೊಫೆಷ್ನಲ್ ಟ್ಯಾಟೂ ಶಾಪಲ್ಲೇ ಹಾಕ್ಸ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಪ್ರೊಫೆಷ್ನಲ್ ಟ್ಯಾಟೂ ಶಾಪಲ್ಲಿ ಹಾಕ್ಸ್ಕೊಂಡ್ರೆ ನಿಮಗೆ ಇದಾಗತ್ತೆ ಅಂತ ನಾನು ಅದೇ ಕಾರಣಕ್ಕೋಸ್ಕರ ನಿಮಗೆ ಎಲ್ರಿಗೂ ರೆಫರ್ ಮಾಡೋದೇ ಆ ಕಾರಣಕ್ಕೋಸ್ಕರನೇ, ಎಲ್ಲ ಟ್ಯಾಟೂ ಶಾಪಲ್ಲಿ ಹಾಕ್ಸ್ಕೊಳ್ಳಿ ಅಂತ. ಅದು ಈ ಟ್ಯಾಟೂ ಅಲ್ಲ? ಮಶಾಣದ ಹತ್ರನಾ? ಅದು ಇದನ್ನ ಅಲ್ಲಿ ಹಾಕ್ಸ್ಕೊಂಡಿದ್ದ? ಓಕೆ ಓಕೆ ಓಕೆ. ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಇದೆಯಲ್ವಾ? ಅಲ್ಲಲ್ವಾ? ಅದೇಪ್ಪ ಈ ಚಾನಲ್ ಬಿಡ್ಜ್ ಪಕ್ಕದಲ್ಲಿ. कहाँ रख सकते हो स्टॉप लॉस? वैसे आपको साइड के लिए तो आप तो स्टॉप लॉस अपना इस कैमरे की हाइट है, तो ये 1125 का कैमरा है, इसकी हाइट रख सकते हैं। 1125 का कैमरा है, उसकी हाइट आप अपना स्टॉप लॉस डाल सकते हो। दोनों फुट साइड के लिए है। ಸ್ವಲ್ಪ ಡ್ರೈ ಆಗಬೇಕು. ಎಷ್ಟು ಕೊಟ್ಟಿದ್ವಿ ಹಾಕ್ಸೋಕ್ಕೆ? ಹಾಕ್ಸೋಕ್ಕೆ 2,000. ತಗ್ಸೋಕ್ಕೆ ಎಷ್ಟು ಕೊಡ್ತಾ ಇರೋದು ಹೇಳ್ರಿ ಇವಾಗ? ನಿಮಗೆ ಹತ್ತತ್ರ ನೀವು ನನಗೆ ಅನ್ನಿಸ್ದಂಗೆ 3 ಸಿಟ್ಟಿಂಗ್ಸಿಂದ 4 ಸಿಟ್ಟಿಂಗ್ಸ್ ಬರುತ್ತೆ ಇದು ತಗ್ಸೋಕ್ಕೆ ಹೋದರೆ. ಓಕೆನಾ? ನೀವು ಆಲ್ಮೋಸ್ಟ್ ನಾರ್ಮಲ್ಲಾಗಿ ಒಂದು ಸ್ವಲ್ಪ ಬೇಸಿಕ್ ಥರ ಇರಲಿ. ಅದಾದಮೇಲೆ ಅದ್ರ ಮೇಲೆ ಟ್ಯಾಟೂ ಹಾಕ್ಸೋ ಐಡಿಯಾ ಇದೆಯಾ? ಮತ್ತೆ ಏನು? ಹಾಂ, ಓಕೆ. ಫಸ್ಟ್ ಇದು ಸ್ಮಾಲ್ ಇರೋದು ತೆಗೆದ್ಬಿಡೋಣ, ಆಯಿತಾ? ಅದಾದಮೇಲೆ ದೊಡ್ಡದು ತೆಗಿಯೋಣ. ಸ್ವಲ್ಪ ಕೈ ಲೂಸ್ ಬಿಡಿ ಆದಷ್ಟು. फाउंडेशन नहीं है कि क्या क्वांटिटी आपको करना है। प्लान है कि आप साइड के लिए 20 और 950 को ब्रेक डाउन देंगे तो ಹೆಂಗೆ ಅನ್ನಿಸ್ತಿದೆ? ಉರಿತಿದೆಯಾ ಇಲ್ಲ ತಡ್ಕೋಬೋದಾ ಪೇನ? ಅಂದರೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ನಿಮಗೆ ಅಲ್ಲಿ ಯಾರು ರೆಫರ್ ಮಾಡಿದ್ದೆ ಸರ್? ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ದ? ಅಲ್ಲ, ಇದಕ್ಕೆ ಸರ್ ನೀವು ಯಾವುದೇ ಕಾರಣಕ್ಕೂ ಇವಾಗ ಏನು ಗೊತ್ತಾ ಸರ್, ನೀವು ಅವ್ರದ್ದು ಇದನ್ನೆಲ್ಲ ನೋಡಬೇಕಲ್ವಾ, ಪ್ರೊಫೈಲ್ಸ್ ಎಲ್ಲ ನೋಡಬೇಕು. ಅದಾದಮೇಲೆ ನೀವು ಡಿಸೈಡ್ ಮಾಡಿ ಸರ್. ಅದು ನೀವು ತಪ್ಪು ಮಾಡೋದು ಎಲ್ಲ ಟ್ಯಾಟೂ ಆರ್ಟಿಸ್ಟ್ಗಳು ನೀವು ಒಂದ್ಸಲ ಎಂಕ್ವೈರಿ ಮಾಡಬೇಕಾಗತ್ತೆ. ಏನಾಗತ್ತೆ ಗೊತ್ತಾ ಸರ್, ಅದು ಫಸ್ಟು ನೀವು ಅವ್ರದ್ದು ಬರೀ ಹಾಕಿರೋ ಟ್ಯಾಟೂಗಳನ್ನು ಮಾತ್ರ ನೋಡ್ತೀರಾ. ಆಫ್ಟರ್ ಹೀಲಿಂಗ್ ರಿಸಲ್ಟ್ ಅಂತ ಬರುತ್ತೆ. ಆಲ್ಮೋಸ್ಟು ಸುಮಾರು ಟ್ಯಾಟೂ ಆರ್ಟಿಸ್ಟ್ಗಳು ಹೀಲಿಂಗ್ ರಿಸಲ್ಟ್ ಹೆಂಗಾಗಿದೆ ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟೇ ಮಾಡಲ್ಲ. ಇವಾಗ ಹಾಕಿದ್ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲ್ಲ, ಹೀಲಿಂಗ್ ರಿಸಲ್ಟ್ಗಳಿಂದ ಫೋಟೋ ತೊಗೊಳಲ್ಲ. ನೀವು ಯಾವ ಪ್ರೊಫೆಷ್ನಲ್ ಟ್ಯಾಟೂ ಶಾಪಿಗೆ ಹೋಗ್ತಿರೋ ಅದಾದಮೇಲೆ ಟ್ಯಾಟೂ ಹಾಕಿರೋ ಟೈಮಲ್ಲಿ ಹೆಂಗಿತ್ತು, ಆಫ್ಟರ್ ಹೀಲಿಂಗು ಅಂದರೆ ಒಣಗಿದ್ಮೇಲೆ ಟ್ಯಾಟೂ ಒಣಗಿದ್ಮೇಲೆ ರಿಸಲ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಔಟ್ಪುಟ್ಟು ನಿಮಗೆ ಸಿಗತ್ತೆ. ಓಕೆನಾ?
ಔಟ್ಪುಟ್ ನೀವು ಏನು ಗೊತ್ತಾ, ಔಟ್ಪುಟ್ ಹೆಂಗೆ ಬಂದಿದೆ ಅಂತ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಬೇಕು. ಟ್ಯಾಟು ಹಾಕಿದಾಗ ಎನಿ ಟೈಮ್ ಡಾರ್ಕಾಗೇ ಇರುತ್ತೆ, ಓಕೆನಾ? ಅಂಥ ಟೈಮಲ್ಲಿ ಏನಾಗುತ್ತೆ, ಇದು ಟ್ಯಾಟು ರಿಮೂವಲ್ ಮಾಡೋ ಅವಶ್ಯಕತೆ ಬರಲ್ಲ ನಿಮಗೆ, ಅಗತ್ಯನೂ ಬರಲ್ಲ ನಿಮಗೆ. बस देखते हैं और लेवल अपना मार्क किया हुआ है जहाँ से हमें प्लान करना है. ಇರಲಿ ಅದು ಸ್ವಲ್ಪ ನಿಮಗೆ ಪೇನ್ ರಿಲೀಫ್ ಆಗಲಿ ಅಂತ ಅಷ್ಟೇ. ಅದಕ್ಕೆ ಅದು ಒಣಗಲ್ಲ, ತುಂಬ ಹೊತ್ತು ಟೈಮ್ ಬೇಕು. ಡಲ್ ಆಯ್ತಾನ ಅದು ಹಾಂ ಅಫೆಕ್ಟ್ ಡಲ್ ಆಯ್ತಾ? ಹಾಂ, ಅದು ಹಂಗೆ ಅನಿಸುತ್ತೆ ಅಷ್ಟೇ, ಆಮೇಲೆ ಮತ್ತೆ ರಿಕವರ್ ಆಗುತ್ತೆ. ರಿಮೂವಲಿಗೆ ಎಂಕ್ವೈರಿ ಮಾಡಿದ್ರೆ ಬೇರೆ ಬೇರೆ ಕಡೆ, ಇಲ್ಲ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ರಾ? ಇಲ್ಲ ಡೈರೆಕ್ಟ್ ಇಲ್ಲೇ ಬಂದಿದ್ದೀನಿ. ಹೌದಾ? ಇಲ್ಲ, ನೀವು ಮಾಡೋದೇನು ಗೊತ್ತಾ, ಫಸ್ಟ್ ಎಂಕ್ವೈರೀಸ್ ಮಾಡಬೇಕು ಸರ್. ಯಾಕೆ ಅಂದರೆ ಟ್ಯಾಟು ಅನ್ನೋದಲ್ಲ, ಟ್ಯಾಟು ಆಗಿರ್ಬೋದು, ಟ್ಯಾಟು ರಿಮೂವಲ್ ಆಗಿರ್ಬೋದು, ಒಂದೇ ಇದಲ್ಲ. ನೀವು ಪ್ರೊಫೆಷ್ನಾಲಿಟಿ ನೋಡಬೇಕಾಗತ್ತೆ, ಕೆಲಸ ಹೇಗಿದೆ. चलो देखते हैं. ಹತ್ತತ್ರ ಎಷ್ಟು ವರ್ಷ ಆಗಿದೆ ಸರ್ ಇದು ಹಾಕ್ಸ್ಕೊಂಡು? ಒಂದು 8 ವರ್ಷ ಆಯ್ತು. 8 ವರ್ಷ ಆಯಿತಾ? फिर सिर्फ एक वर्ड से करते हैं इसलिए जो ज़्यादा हम लोग कितना पॉइंट से लिखना है. तो देखो ऐसा तो आपकी सेटअप के हिसाब से मिलेगा. जैसे मान के चलो यहाँ से अगर इस वाले लेवल से कुछ प्लान बन जाए आप साइड के लिए, ನೀವು ಒಂದ್ಸಲಿ ಮೋಸ್ಟ್ಲಿ 2ನೇ ಸಲ ಅಲ್ಲ ಎಂಕ್ವೈರಿಗೆ ಬರ್ತಾ ಇರೋದು, ಇದು 2ನೇ ಸಲ ತಾನೇ ಬರ್ತಾ ಇರೋದು. ಫಸ್ಟ್ ಸಲ ಬಂದು ಎಂಕ್ವೈರಿ ಮಾಡ್ಕೊಂಡು ಹೋದ್ರಿ, ಅದಾದ್ಮೇಲೆ ತಾನೇ ಬಂದಿದ್ದು. ಓಕೆ, ಒನ್ ಟೈಮ್ ಬಂದೆ ಅನ್ಕೋರಿ. तो वो आपकी सेटअप के हिसाब से आप अपना स्टॉप लॉस डिसाइड करते हो. ये फिक्स नहीं है कि 10 पॉइंट या 15 पॉइंट या 2 पॉइंट या 5 पॉइंट ही हो. जैसा आपका सेटअप बन रहा है, अगर आपकी कैपिटल के हिसाब से डिस्प्ले बोर्ड है वैसा तो प्लान करो. अगर ಇವಾಗ ಏನು ಗೊತ್ತಾ, ಟ್ಯಾಟು ರಿಮೂವ್ ಮಾಡಿಸ್ಕೊಳೋದು ಅಷ್ಟೇ ಅಲ್ಲ, ಸ್ವಲ್ಪ ಮಳೆಗೆ ಇದರಿಂದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೀರು ಇದೆಲ್ಲ ತಾಗ್ಸೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈಗಲಾ? ಹಾಂ, ಯಾಕೆ? ಇದೇನು ಗೊತ್ತಾ ಸರ್, ತುಂಬ ಸೆನ್ಸಬಲ್ ಆಗಿರುತ್ತೆ, ಸ್ಕಿನ್ನು ತುಂಬ ಸೆನ್ಸಬಲ್ ಆಗಿರುತ್ತೆ. अभी फिलहाल यहाँ मार्केट जस्ट टाइम पास कर रहा है. 0.5 से 6 के लेवल पे है, देख लेते हैं. ನನಗೇನು ಮೇನ್ ಡಲ್ ಆಗ್ಬೇಕು ಅಷ್ಟೇ. ಈಗ ಮೊದಲೇ ಡಲ್ ಆಗಿ ಹೋಗಿದ್ಯಾ? ನಿಮಗೆ ಇನ್ನೊಂದು ಆಪ್ಷನ್ ಇತ್ತು ಸರ್, ನಿಮಗೆ ರಿಕವರ್ ಮಾಡೋದು. ಇದ್ರ ಮೇಲೆ ರೀ ಟ್ಯಾಟು ಮಾಡಿಸ್ಬೋದಾಗಿತ್ತು, ಬೇರೆ ಯಾವ್ದಾದ್ರು ಒಂದು ಟ್ಯಾಟು ಹಾಕ್ಸಿ ಕವರ್ ಮಾಡಿಸ್ಕೊಬೋದಾಗಿತ್ತು. बता देते हैं क्योंकि चैनल अभी यहाँ से देखने को चैनल का कोई वैल्यू रहा या नहीं, कोई वैल्यू नहीं है. चैनल को रिमूव कर देते हैं, एक चैनल मार्क कर देते हैं, वो ज़्यादा अच्छा होगा टॉप से. ಟ್ಯಾಟು ರಿಮೂವಲ್ ಬಗ್ಗೆ ಮಾಹಿತಿ ನಿಮಗೆ ಮೊದಲೇ ಗೊತ್ತಿತ್ತು, ಇಲ್ಲ ನಾರ್ಮಲ್ ಇಲ್ಲ ಹಿಂಗೆ ಬಂದು ಹೋಗಿದ ತಕ್ಷಣ ಇದು ಮಾಡಿಬಿಡ್ತಾರೆ, ಗೊತ್ತಿತ್ತು. ಒಂದೇ ಸಲ ಹೋಗ್ಬಿಡತ್ತೆ? ನಾನು ಅದೇ ಪ್ಲಾನಿಂಗಲ್ಲಿದ್ದೆ. ಒಂದೇ ಸತಿ ಹೋಗ್ಬೋದು. ನಂದು ಹೆಂಗೋ ಡಲ್ ಇತ್ತಲ್ಲ, ಒಂದೇ ಸಲ ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್. ಹೋಗಲ್ಲ. ಇದು ನಾರ್ಮಲ್ಲು, ನೆಕ್ಸ್ಟ್ ಬರೋದು ಚೂರು ಹೆವಿ ಇರತ್ತಾ? ಇಲ್ಲ ಸರ್, ಇವಾಗ ಏನು ಗೊತ್ತು, ನಾರ್ಮಲ್ಲು ಅಂದರೆ ನಾವು ತುಂಬ ಹೆವಿ ಪವರ್ ಕೊಡೋಕ್ಕೆ ಬರಲ್ಲ, ನಿಮ್ಮ ಸ್ಕಿನ್ ತಡೆಯಲ್ಲ, ಓಕೆನಾ? ಇವಾಗ ನಾವು ನಿಮಗೇನು ಅಂತ ಹೇಳಿದ್ರೆ ತುಂಬ ಲೋ ಪ್ರೆಷರ್ ಇಟ್ಟೇ ಕೊಟ್ಟಿರ್ತೀವಿ ಫಸ್ಟ್ ಟ್ರೀಟ್ಮೆಂಟು, पॉइंट मिल जाएगा ना. ಓಕೆನಾ? ಫಸ್ಟ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ತುಂಬ ಲೋ ಅಲ್ಲಿಟ್ಟೇ ಕೊಟ್ಟಿರ್ತೀವಿ. ರೀಸನ್ ಏನಕ್ಕೆ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟು ಇದ್ರದ್ದು ರಿಸಲ್ಟ್ ನೋಡ್ತೀವಿ. ಓಕೆ, ಇದರೊಳಗೆ ನಿಮಗೆ ಓಕೆ ಇದು ರಿಮೂವ್ ಆಗ್ತಾ ಇದೆ ಅಂತ ನಮಗೇನಾದರೂ ಅನ್ನಿಸ್ತು ಅಂದರೆ ಇದೇ ಪ್ರೆಷರ್ ಏನಿದೆ ಅದನ್ನೇ ನಿಮಗೆ ಕೊಡ್ತೀವಿ ಮುಂದೆ ಕಂಟಿನ್ಯೂಷನ್ನು. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಷ್ಟೇ, ತುಂಬ ಜಾಸ್ತಿ ಮಾಡೋಕ್ಕೆ ಬರಲ್ಲ. ತುಂಬ ಜಾಸ್ತಿ ಮಾಡಕ್ಕೆ ಹೋದ್ರೆ ನಾವು ಇಲ್ಲಿ ಕೈ ಏನಾಗುತ್ತೆ, ಕೈ ಸುಟ್ಟೋಗ್ಬಿಡತ್ತೆ ಸರ್. ಕೈ ಸುಟ್ಟೋಗುತ್ತೆ. ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೈ ಸುಟ್ಟೋಗುತ್ತೆ. ನಮಗೆ ತಡ್ಕೊಳಕ್ಕಲ್ಲ ಬಿಡ್ರಿ, ಪೂರಕ್ಕಾಗಲ್ಲ. ತಡ್ಕೊಳಕ್ಕಾಗಲ್ಲ ಅಂತ ಅಲ್ಲ ಸರ್, ಅದು ಕೂಡ ನಿಮಗೆ ಇವಾಗ ಏನು ಪೇನ್ ಅನ್ನಿಸ್ತಿದೆಯಲ್ವಾ, ನಿಮಗೆ ಎಷ್ಟೇ ನಾನು ಹೆವಿ ಕೊಟ್ಟರೆ ನಿಮಗೆ ಇಷ್ಟೇ ಪೇನ್ ಅನ್ಸೋದು.
ಜಾಸ್ತಿನೂ ಒಂದ್ಸಲ ಕಮ್ಮಿನೂ ಒಂದ್ಸಲ. ನಿಮಗೆ ಅನಿಸ್ತಾಗಿದ್ದು ಎಷ್ಟು ಟೈಮಿಗೆ ಕರೆಕ್ಟ್ ಹೋಗ್ಬೋದು ಸರ್ ಸಿಟ್ಟಿಂಗ್ಗೆ? ಸರ್ ನನಗೆ ಅನ್ನಿಸ್ದಂಗೆ ಒಂದು 3 to 4 ಸಿಟ್ಟಿಂಗ್ಸ್ ಬೇಕು ಸರ್. ಬೇಕಾ? 3 ಸಿಟ್ಟಿಂಗ್ಸಲ್ಲೂ ಹೋಗೋದು ಡೌಟು ಸರ್. ನನಗೆ ಅನ್ನಿಸ್ದಂಗೆ ಏನು ಗೊತ್ತಾ, ಒಬ್ಬೊಬ್ಬರಿಗೆ ನಾವು ಸಜೆಷನ್ ಕೊಟ್ಟಿರ್ತೀವಿ ಸರ್, ಒಂದು 5 ಸಿಟ್ಟಿಂಗ್ಸ್ ತೊಗೊಬೋದು ಅಥವಾ ನಾವು ಸಜೆಷನ್ ಕೊಟ್ಟಿರ್ತೀವಿ, ಆದರೂ ಅಷ್ಟೇ ಸಿಟ್ಟಿಂಗ್ಸಲ್ಲಿ ಹೋಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಸರ್. ನಾವು ಒಂದು ಅಂದಾಜಾಗಿ ಗೆಸ್ ಮಾಡಿ ಹೇಳ್ಬೋದು ಅಷ್ಟೇ. ಯಾಕಂದರೆ ನಾವು ಮಾಡಿರೋ ಟ್ರೀಟ್ಮೆಂಟಲ್ಲಿ ಇಷ್ಟು ಸಿಟ್ಟಿಂಗ್ಸಿಗೆ ಹೋಗಿರುತ್ತೆ, ಆ ಒಪಿನಿಯನ್ ಮೇಲೆ ನಾವು ನಿಮಗೆ ಹೇಳ್ತೀವಿ ಅಷ್ಟೇ ಸರ್ ಇಷ್ಟು ಸಿಟ್ಟಿಂಗ್ಸಿಗೆ ಹೋಗುತ್ತೆ ಅಂತ. ಲೇಸರಲ್ಲಿ ಮಿನಿಮಮ್ಮು ಅಂದರೆ 12 ಸಿಟ್ಟಿಂಗ್ಸ್ ಇದೆ ಸರ್. ಓಕೆನಾ, 12 ಸಿಟ್ಟಿಂಗ್ಸ್ ಇದೆ. 12 ಸಿಟ್ಟಿಂಗ್ಸಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು. ನಮ್ಮಲ್ಲ ಅದು ಆಫರ್ ಇದೆ. ಅಕಸ್ಮಾತ್ ನಾವು ಏನು ಗೊತ್ತಾ, 12 ಸಿಟ್ಟಿಂಗ್ಸ್ ಇರುತ್ತೆ ಸರ್. ಓಕೆನಾ, ನಮ್ಮಲ್ಲೂ ಕೂಡ 12 ಸಿಟ್ಟಿಂಗ್ಸ್ ಇರುತ್ತೆ. ಅಕಸ್ಮಾತ್ 12 ಸಿಟ್ಟಿಂಗ್ಸಲ್ಲೂ ನಿಮಗೇನಾದ್ರು ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಆವಾಗ ನೀವು ಸರ್ಜರಿ ಆ ಥರ ಏನಾದರೂ ಮಾಡಿಸ್ಕೊಬೇಕಾಗತ್ತೆ. ಓಕೆನಾ, ಇಲ್ಲ ಅಂದರೆ ಅಲ್ಲಿ ತನಕ ನಿಮಗೆ ಚಾನ್ಸ್ ಇರುತ್ತೆ, 12 ಸಿಟ್ಟಿಂಗ್ಸ್ ತನಕನೂ ಚಾನ್ಸ್ ಇರುತ್ತೆ ನಿಮಗೆ. ಹಾಂ, ಅದೇನು ಗೊತ್ತಾ ಸರ್, ರಿಸಲ್ಟ್ ಹೇಗೆ ವರ್ಕ್ ಮಾಡೋದು, ಲೇಸರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇವಾಗ ಒಳಗೆ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ ಸರ್. ಓಕೆನಾ, ಇಂಕು ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಆ ಇಂಕನ್ನ ಬ್ಲಾಸ್ಟ್ ಮಾಡುತ್ತೆ ಲೇಸರು. ಅಂದರೆ ಸ್ಕಿನ್ ಒಳಗೆ ಹೋಗಿ ಇಂಕ್ ಏನು ಮಾಡುತ್ತೆ, ಬ್ಲಾಸ್ಟ್ ಮಾಡುತ್ತೆ. ಬ್ಲಾಸ್ಟ್ ಮಾಡಿ ಒಂದು 5-10 ನಿಮಿಷ ಗ್ಯಾಪ್ ಒಳಗೆ ಬಾಡಿ ವೇಸ್ಟೇಜ್ ಇರುತ್ತಲ್ವಾ, ಆಯಿತಾ, ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡುತ್ತೆ. ಮಿಕ್ಕಿದ್ದು ಏನಾಗುತ್ತೆ ಮತ್ತೆ ಶೈನ್ ಆಗುತ್ತೆ. ಒಂದು 5-10 ನಿಮಿಷದೊಳಗೆ ಮತ್ತೆ ಶೈನ್ ಆಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ಬಂದು ತುಂಬ ನಿಧಾನ ಪ್ರೊಸೆಸ್ಸು, ತುಂಬ ಲಾಂಗ್ ಪ್ರೊಸೆಸ್ಸು. ಹೌದು ಸರ್. ಯಾಕೆಂದರೆ ನಮ್ಮದು ಲೇಸರ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ನು ಡ್ಯಾಮೇಜ್ ಆಗೋಲ್ಲ. ಒಂದು ಪ್ರೊಸೆಸ್ಸು ನಿಧಾನ ಆದರೂ ಕೂಡ ಕ್ಲೀನಾಗಿ ರಿಮೂವ್ ಆಗಿಬಿಡತ್ತೆ. ನಿಮ್ಮ ನಾರ್ಮಲ್ ಸ್ಕಿನ್ ಏನಿದೆ ಆ ಸ್ಕಿನ್ ಥರ ಆಗುತ್ತೆ. ಸರ್ಜರೀಸ್ ಮಾಡಿಸಿದ್ರೆ ಏನಾಗುತ್ತೆ ಅಲ್ರಿ, ಸ್ಕಾರ್ ಉಳಿಯುತ್ತೆ. ಮತ್ತೆ ಬ್ರೈಟ್ನೆಸ್ ಚೇಂಜ್ ನಾವು ಒಂದು ಜೋಶಲ್ಲಿ ಹಾಕ್ಸ್ಬಿಟ್ಟಿವಿ ಸರ್. ಈಗ ಇವೆಲ್ಲ ಏನಕ್ಕೆ ಟ್ಯಾಟೂ ಅನ್ಸ್ಬಿಡುತ್ತೆ, ಈಗ ತೆಗಿಸ್ತೀರ ಸರ್. ಟ್ಯಾಟೂ ಎಲ್ಲ ಹಂಗೆಲ್ಲ ಹಾಕ್ಸ್ಕೊಬಾರ್ದು ಸರ್. ಟ್ಯಾಟೂ ಅಂದರೆ ಒಂಥರ ಏನು ಗೊತ್ತಾ, ಒಂದು ಫೀಲಿಂಗು ಸರ್. ಅದು ಅದೇ ಅವಾಗ ಒಂದು ಇಲ್ಲ ಅಂದ್ರೂ ರೀಸನ್ ಇಲ್ಲದೆ ಟ್ಯಾಟೂ ಹಾಕ್ಸೋಕೆ ಹೋಗ್ಬಾರ್ದು ಸರ್. ನಾವು ಎಲ್ಲರಿಗೂ ಮೆನ್ಷನ್ ಮಾಡೋದೇ ಅದು. ಇವಾಗ ಒಬ್ಬೊಬ್ರು ಬರ್ತಾರೆ, ಮದುವೆಗಿಂತ ಮುಂಚೆನೇ ನಮ್ಮ ಹುಡ್ಗಿದ ಫೋಟೋ ಹಾಕಿ, ನನ್ನ ಹುಡ್ಗಿದ ಇದಾಕಿ ನಾವು ಫಸ್ಟೇ ಹೇಳ್ಬಿಡ್ತೀವಿ ಅವರಿಗೆ. ಸರ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕನ್ಫರ್ಮೇಷನ್ಸ್ ಇರಲ್ಲ ಸರ್. ಇವಾಗಿನ್ನು ಯಾವುದು ಗ್ಯಾರಂಟಿ ಇರಲ್ಲ. ಓಕೆನಾ, ನಾವೊಂದು ಅಂದ್ಕೊಂಡ್ರೆ ಅಲ್ಲಿ ಜೀವನದಲ್ಲಿ ಇನ್ನೊಂದೇ ಆಗ್ಬಿಟ್ಟಿರುತ್ತೆ. ಓಕೆನಾ, ಆ ಕಾರಣಕ್ಕೋಸ್ಕರ ನಾವೇನು ಹೇಳ್ತೀವಿ, ಮದುವೆ ಆಗಲಿ ಮದುವೆ ಆಗಲಿ ಆಫ್ಟರ್ ಮ್ಯಾರಿಡ್ ಆದಮೇಲೆ ಹಾಕ್ಸ್ಕೊಂಡ್ರೆ ಅದೊಂದು ನ್ಯಾಯ ಇರುತ್ತೆ ಸರ್. ಯಾಕಂದರೆ ಇವಾಗ ಮದುವೆ ಆಗಿರೋ ಲೈಫೇ ನಿಲ್ಲೋದು ಕಷ್ಟ ಆಗಿಬಿಟ್ಟಿದೆ. ಓಕೆನಾ, ಈ ಕಾಲೇಜ್ ಲವ್ ಸ್ಟೋರಿಗಳು ಇವನ್ನೆಲ್ಲ ನಿಲ್ಲೋದು ನಂಬೋಕ್ಕಾಗತ್ತ ಮಾತುಗಳನ್ನ, ಹಂಗೆ. ಓಕೆನಾ, ಅದೇ ಒಂದು ಇವಾಗ ನೀವು ಶಿವ ಅಂದರೆ ತುಂಬ ಇಷ್ಟ, ಅದಕ್ಕೆ ಶಿವನ್ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ. ಇವಾಗ ನೀವು ಸುಮ್ಮನೆ ಇವಾಗ ನಿಮಗೆ ಶಿವ ಅಂದರೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಶಿವನ್ ಟ್ಯಾಟೂ ಹಾಕ್ಸ್ಕೊತೀರಾ? ಹೌದು ತಾನೇ, ಒಂದು ಫೀಲಿಂಗ್ ಅದು. ಶಿವನ ಮೇಲೆ ಒಂದು ಭಾವನೆ, ಫೀಲಿಂಗ್ ಇರೋದಕ್ಕೆ ಒಂದು ಫೀಲಿಂಗ್ ಇರೋದಕ್ಕೆ ತಾನೆ, ಶಿವನ ಮೇಲೆ ಒಂದು ಫೀಲಿಂಗ್ ಇರೋದಕ್ಕೆ ನೀವು ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ. ಹಂಗೆ ಟ್ಯಾಟೂ ಅಂದರೆ ಒಂದು ಫೀಲಿಂಗ್ ಅಷ್ಟೇ. दिख तो रहा है
आगे बट इसके पहले आप डब्ल्यू पैटर्न को देख रहे हो, साथ साथ में कॉल वेक्टर देखो और स्टॉप लॉस को देख रहे हो, क्योंकि अगर ये यहाँ पे नहीं जा पाता है तो डबल बॉटम ಚೆನ್ನಾಗಿದ್ದೀರಾ ತೆಗ್ಸಿದಿಲ್ಲ ಇದು ಯಾಕೋ ಕ್ಲೀನ್ ಇದಾಗಿಲ್ಲ ಶೇಪ್ ಬಂದಿಲ್ಲ ಸರ್ ಅದಲ್ಲ ಏನು ಗೊತ್ತಾ ಸರ್, डबल बॉटम ब्रेक कर जा रहे हो, अगर इस लेवल को ब्रेक नहीं कर पाता, ब्रेक करके सस्टेन नहीं हो पाता, तो चांसेस है कि मार्केट जाएगा, ब्रेक करेगा, फिर नीचे आ जाएगा, यहाँ से लिक्विडिटी लेकर। तो बेस्ट है कि नेकलाइन ब्रेक करके एक पुल बैक या रिटेस्ट होने देंगे, तब जाके एक अपसाइड के लिए प्लान करेंगे। यहाँ से डब्ल्यू देखकर कूदिएगा, ये इसका नेकलाइन है डब्ल्यू का, डबल बॉटम का नेकलाइन है 25-30 का, ब्रेक किया, यहाँ से ब्रेक करके पुल बैक या रिटेस्ट के साथ जाता है, तो मूवमेंट इसमें एक अच्छा मिलेगा हमें अपसाइड से 25,100 के आसपास। ಐ ಹೋಪ್ ನೆಕ್ಸ್ಟು ಸಿಟ್ಟಿಂಗ್ಸ್ ಆಲ್ಮೋಸ್ಟು ತುಂಬ ಡಲ್ ಆಗತ್ತೆ ಅಂದ್ಕೊತೀನಿ. ಆದರೆ ಹೀಲಿಂಗ್ ಪ್ರೊಸೆಸ್ ಸ್ವಲ್ಪ ಕ್ಲೀನಲ್ಲಿ ಮಾಡ್ಕೊಳ್ಳಿ. और 10 पॉइंट्स ज़्यादा है तो वही तो करना है कि नहीं, बिल्कुल नहीं। अगर आप 10 पॉइंट में स्टॉप लॉस डिसाइड करके जा रहे हो मार्केट में कि इससे ज़्यादा मेरे को मिलना है अपने कैपिटल के हिसाब से, तो फिर अगर आपका कहीं भी 20 पॉइंट 25 पॉइंट पे स्टॉप लॉस आ रहा है, नहीं कर सकते हो। आप पहले अपना रिस्क डिसाइड करो, उसके बाद मार्केट को देखो, अगर उस हिसाब से कुछ प्लान बन जाए तो